ಬೆಂಗಳೂರಿನ ಬಯಾಲಿ ಕಾವಾಲ್ನಲ್ಲಿರುವಂತಹ ಶ್ರೀ ಜಲಗಂಗಮ್ಮ ದೇವಿಗೆ ಪ್ರತಿನಿತ್ಯವೂ ಕೂಡ ವಿಶೇಷವಾದಂತಹ ಪೂಜೆ ಅಲಂಕಾರಗಳೆಲ್ಲವನ್ನ ನೆರವೇರಿಸಲಾಗುತ್ತೆ. ಬಂದಂತಹ ಭಕ್ತರು ಯಾವುದೇ ಕಷ್ಟ ಕಾರ್ಪಣ್ಯಗಳನ್ನ ಹೊಂದಿದ್ರು ತಾಯಿ ಅದೆಲ್ಲವನ್ನು ಕರಗಿಸಿ ಜೀವನಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನ ಕೊಡ್ತಾಳೆ ಅನ್ನುವ ನಂಬಿಕೆ. ಈ ತಾಯಿಯ ಮಹಿಮೆ ಕುರಿತಾಗಿ ನಮಗೆ ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಅರ್ಚಕರಾಗಿರುವಂತಹ ಶ್ರೀ ಸುಬ್ರಹ್ಮಣ್ಯಂ ಅಯ್ಯರ್ ಅವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಆಚಾರ್ಯರೇ, ಈಗ ಅಮ್ಮನವ್ರನ್ನ ನಂಬಿ ಅನೇಕ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಬಂದು ತಮ್ಮ ಹರಕೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಪ್ರತಿನಿತ್ಯವೂ ಕೂಡ. ಅದರಲ್ಲಿ ಬಂದಂತ ಭಕ್ತರು ನಿಮ್ಮ ಹತ್ರ ಹಂಚ್ಕೊಂಡ ಅನುಭವ ನಮ್ಗೆ ಹೇಳು. ನೀರ್ ಬರ್ಲಿಲ್ಲ, ನಮ್ದು ಬೋರ್ ಫೇಲ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಅಮ್ಮನ ಹತ್ರ ಬಂದು ಕಾಯಿ ಹಣ್ಣು ಅರಕೆ ಮಾಡ್ಕೊಂಡು ಹೋದಾಗ ಅವ್ರಿಗೆ 4 ಇಂಚ್ ನೀರು ಬಂದಿದೆ ಅಂತ ಅವ್ರು ಹೇಳಿದ್ದಾರೆ. ಬಂದು ಸಂತೋಷ ಆಯ್ತು ನನಗೂ. ಇಂಥ ಸತ್ಯವಾದ ದೇವರು, ನಾನು ಬೇಜಾನ್ ದೇವಸ್ಥಾನ ಮಾಡಿದ್ದೀನಿ, ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡೋ ದೇವ್ರನ್ನ ನಾನು ಇಲ್ಲೇ ನೋಡಿದ್ದೀನಿ. ಆಮೇಲೆ ನಾನು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದೆ. ನಾನು ಒಂದು ಮನೆ ಲೀಸ್ಗೆ ಹಾಕೊಂಡು ತುಂಬಾ ಪ್ರಾಬ್ಲಮ್ ಅಲ್ಲಿದ್ದೆ. ದಿನ ಅಮ್ಮನ್ಗೆ ಸೇವೆ ಮಾಡ್ಬೇಕಾದ್ರೆ, ಏನಮ್ಮ ನಾನು ನಿನ್ ಸೇವೆ ಮಾಡ್ತಾ ಇದ್ದೀನಿ, ನನ್ಗೆ ಯಾವ ರೀತಿ ಆದ್ರೂ ಒಂದು ಕಷ್ಟ ಪರಿಹಾರ ಮಾಡು ಅಂತ ಹೇಳಿದ್ರೆ ಅದ್ ನಿನ್ನೆ ಸಾಲ್ವ್ ಆಯ್ತು. ನನ್ನ 20 ಲಕ್ಷ ರೂಪಾಯಿ ನನ್ನ ಅಕೌಂಟ್ಗೆ ಬಂದಿತ್ತು. ಅರ್ಥ ಆಯ್ತೇನಮ್ಮ? ಅದರಿಂದ ಅಮ್ಮನವ್ರಿಗೆ ನಾನು ಈಗಲೂ, ನನಗೆ 2-3 ಜನ ಅಮ್ಮನಿಗೆ ಅರ್ಕೆ ಮಾಡ್ಕೊಂಡು ಹೋಗಿರೋರು ಇದ್ದಾರೆ. ಅವ್ರು ಬಂದ್ರು, ಸ್ವಾಮಿ ನಮ್ ಕೆಲಸ ಆಗಿದೆ, ಈ ಜಾತ್ರೆ ಆದ್ಮೇಲೆ ಬಂದು ಅಮ್ಮನಿಗೆ ಮಡ್ಲಕ್ಕಿ ಕೊಡ್ತೀವಿ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಏನಕ್ಕಂದ್ರೆ ನಾನು ಬೇಜಾನ್ ದೇವಸ್ಥಾನಗಳು ಮಾಡಿದೀನಿ. ಇವಾಗ ನನ್ಗೆ 60ರಲ್ಲಿ ನಾನು ಎಷ್ಟು ಅಮ್ಮನ ಇದು ನೋಡಿದೀನಿ ಅಂತಂದ್ರೆ, ಅಷ್ಟೇ ಅಮ್ಮ ಎಷ್ಟು ನಾನು ನಿಜವಾಗಿ ಭಕ್ತಿ ಶಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನೋ ಅಷ್ಟೇ ನನಗೆ ಶಕ್ತಿ ಕೊಡ್ತಾ ಇದ್ದಾನೆ. ಇವತ್ತಿ 60ರಲ್ಲಿ ಇಷ್ಟು ಎಲ್ಲ ಮಾಡ್ತೀನಿ, ಇವೆಲ್ಲ ಸೇವೆ ಮಾಡ್ತೀನಿ. ಬೆಳಗ್ಗೆ ಎದ್ದು ಕೈಂಕರ್ಯಕ್ಕೆ ಯಾವುದೂ ಕಡಿಮೆ ಮಾಡಲ್ಲ. ಅಮ್ಮನ ನೈವೇದ್ಯದಿಂದ ಹಿಡಿದು ಎಲ್ಲ ನಾವೇ ಮಾಡ್ತೀವಿ. ಸೇವೆಗಳು ಭಕ್ತರು ಯಾರಾದ್ರೂ ಕೊಟ್ರೆ ಪಂಚಾಮೃತ ಸೇವೆ ಮಾಡ್ತೀವಿ. ಟ್ರಸ್ಟ್ ಕಡೆಯಿಂದ ನಮಗೆ ದಿನ ಹಾಲು, ಹೂವು, ಎಣ್ಣೆ ಎಲ್ಲಾನು ಟ್ರಸ್ಟ್ ಅವರೆಲ್ಲ ಚೆನ್ನಾಗಿದ್ದಾರೆ. ಷೋಡಶೋಪಚಾರ ಪೂಜೆದಿಂದ ಹಿಡಿದು ಅಮ್ಮನ ಕೈಂಕರ್ಯಕ್ಕೆ, ನಿತ್ಯ ಕೈಂಕರ್ಯಕ್ಕೆ ಏನೇನ್ ಬೇಕೋ ಎಲ್ಲಾನು ಒದಗಿಸ್ಕೊಡ್ತಾರೆ. ಆಮೇಲೆ ನಾವೇನೇ ಹೇಳಿದ್ರು ಅವ್ರು ಮಾಡ್ತಾರೆ. ಈಗ ಹೆಣ್ಣು ಮಕ್ಕಳು ಬಹಳ ಹೆಚ್ಚಾಗಿ ದೇವಿಯನ್ನ ಪ್ರೀತಿ ಮಾಡ್ತಾರೆ. ಶುಕ್ರವಾರ ಮಂಗಳವಾರ ಬಂದು ಅಂದ್ರೆ ಹೆಣ್ಮಕ್ಳು ತುಂಬಾ ಸಂಭ್ರಮ. ಈ ದೇವಸ್ಥಾನದಲ್ಲಿ ಶುಕ್ರವಾರ ಮಂಗಳವಾರ ಹೇಗೆ ಬರ್ತಾರೆ ಹೆಣ್ಮಕ್ಳು ನಿಂಬೆಹಣ್ಣು ದೀಪ ಹಚ್ಚೋದು, ಬೆಲ್ಲದ ದೀಪ ಹಚ್ಚಕ್ಕೆ ಬರ್ತಾರೆ. ಬಂದು ಆ ರೀತಿ ಅವ್ರವ್ರಿಗೆ ಮನೋ ಇದರಿಂದ ಪಾರಾಗಿರೋದು ಹೇಳ್ಕೊತಾರೆ. ಇಲ್ಲಿ ಅಮ್ಮನ್ ಮಾಡಿದೀವಿ ಸ್ವಾಮಿ, ನಾವು ಅಮ್ಮನ್ ನಿಜ ರೂಪನೂ ನೋಡಿದೀವಿ. ಈಗಲೂ ಏನಾದ್ರೂ ನಾವು ಅಲ್ಪ ಸ್ವಲ್ಪ ಏನೋ ತಪ್ಪು ಮಾಡಿದ್ರು ಅಮ್ಮ ನಿಜರೂಪ ದರ್ಶನ ಆಗೋಗ್ಬಿಡುತ್ತೆ. ಒಳಗಡೆ ಸರ್ಪರೂಪದಲ್ಲಿ ಬಂದು ಕಾಣಿಸ್ಕೊಂಡು ಅದನ್ನ ನಾವು ಸರಿದಿದ್ದ ತಕ್ಷಣ ಮತ್ತೆ ಶಾಂತಿ ಆಗುತ್ತೆ. ಈಗ ಬಹಳಷ್ಟು ಹೆಣ್ಮಕ್ಳಿಗೆ, ಅದರಲ್ಲೂ ಇತ್ತೀಚಿನ ಜನರೇಷನ್ ಅವರಿಗೆ ಪೂಜೆಗಳ ಬಗ್ಗೆ ಆಗಿರ್ಬೋದು, ಶಾಸ್ತ್ರದ ಬಗ್ಗೆ ಆಗಿರ್ಬೋದು ತುಂಬಾ ಅನುಭವ ಇರಲ್ಲ, ಜ್ಞಾನ ಇರಲ್ಲ. ಅಂಥವ್ರಿಗೆ ಬಹಳ ಸುಲಭದಲ್ಲಿ ಆದ್ರೂ ಅಮ್ಮನವರನ್ನ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಅಂದ್ರೆ ಅವ್ರು ಬಂದು ನಿಷ್ಠೆಯಿಂದ ಅಮ್ಮನಿಗೆ ಅವ್ರ ಶಕ್ತಿ ಕೈಯಿಂದ 5 ನಿಮಿಷ ಆಗ್ಲಿ, ಒಂದು 10 ನಿಮಿಷ ಆಗ್ಲಿ ಧ್ಯಾನ ಮಾಡಿ ಅಮ್ಮ ಏನ್ ಮನ್ಸಿಗೆ ಕೊಡ್ತಾಳೋ ಆ ಕಾರ್ಯ ಮಾಡಿ ಅಂತ ಹೇಳ್ತೀನಿ. ತುಂಬಾ ಹೆಚ್ಚಿನದಾಗಿ ಉಪವಾಸನೆ ಇರ್ಬೇಕು? ಇಲ್ಲ, ನಾನು ಈಗ್ಲೂ ಹೇಳ್ತೀನಿ, ಯಾರಾದ್ರೂ ಬಂದ್ರೆ ಕೂತ್ಕೊಂಡು 5 ನಿಮಿಷ ಧ್ಯಾನ ಮಾಡಿ ಅಮ್ಮ ನಿಮ್ ಮನ್ಸಿಗೆ ಏನ್ ಕೊಡುತ್ತೋ ಅದನ್ನೇ ನೀವು ಪಾಲನೆ ಮಾಡಿ. ಆ ತರ ಏನಕ್ಕಂದ್ರೆ ನಮ್ಮ ಮನಸ್ಸು ಅಮ್ಮನ ಹತ್ರ ಮಾತಾಡುತ್ತೆ, ಅಮ್ಮ ನಮ್ಮ ಮನಸ್ಸಿಂದ ಮಾತಾಡಿದಾಗ ಅವ್ರು ಏನ್ ಮಾಡ್ಬೇಕು ಅಂತಾರೋ ಅದನ್ನೇ ಮಾಡ್ಬೇಕು. ಆ ತರ ಏನಕ್ಕಂದ್ರೆ ಈಗ ನಾವು ಎಲ್ಲೋ ಹೋಗ್ತೀವಿ ಅಂತೀವಿ, ಅಲ್ಲೋಗಲ್ಲ, ಬೇರೆ ಕಡೆ ಹೊರಟೋಗ್ತೀವಿ. ಆ ತರ ಆಗ್ಬಾರ್ದು. ಅಮ್ಮನ ಹತ್ರ ಏನ್ ಅಮ್ಮ ನಿಮ್ಗೆ ಅನುಕೂಲ ಕೊಡ್ತಾರೋ ಅದ್ರ ಪ್ರಕಾರವಾಗಿ ನಡೀರಿ ಅಂತ ನಾನು ಹೇಳೋದು. ಆ ತಾಯಿ ಜಲಗಂಗಮ್ಮ ದೇವಿ ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸದ್ಮಂಗಳಾನಿ ಭವಂತು. ನನ್ನಂಗೆ ಎಲ್ಲರೂ ಸಂತೋಷ. ನಿನ್ನೆ ನನ್ನ ಮುಖಾನೇ ನೋಡಕ್ ಆಗ್ತಿರ್ಲಿಲ್ಲ, ನನ್ನ ದರ್ಶನ ಆಗ್ತಾ, ನಿನ್ನೆ ನಂದು ಫೀಲಿಂಗೇ ಸರಿ ಇರ್ಲಿಲ್ಲ. ಇವತ್ತು ಎಷ್ಟು ಆನಂದವಾಗಿದ್ದೀನೋ, ಕೆಲಸ ಆಗೋಯ್ತು ಅಮ್ಮನ ದಯದಿಂದ. ಅಷ್ಟೇ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.